ಇನ್ನು ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಇದೀಗ ಅರೆಸ್ಟ್ ಆಗಿದ್ದಾರೆ. ಜೇವರ್ಗಿ ತಾಲೂಕಿನ ನೆಲೋಗಿ ಠಾಣೆ ಪೊಲೀಸರಿಂದ ಬಂಧನಕ್ಕೆ ಒಳಪಡಿಸಲಾಗಿದೆ. ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ನನ್ನ ತಡರಾತ್ರಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಕ್ಕಾಗಿ ಕೊಲೆ ಯತ್ನ ಆರೋಪದಡಿಯಲ್ಲಿ ಮಣಿಕಂಠ ರಾಠೋಡನ ಬಂಧನಕ್ಕೆ ಒಳಪಡಿಸಲಾಗಿದೆ. ಅಫ್ಜಲ್ಪುರ ತಾಲೂಕಿನ ಮಾಶಾಳ ಗ್ರಾಮದಲ್ಲಿ ಅರೆಸ್ಟ್ ಮಾಡಲಾಗಿದೆ. ನಾಟಿ ಔಷಧಿ ಕೊಡ್ತಿದ್ದಂತಹ ರಶೀದ್ ಬಂಧನಕ್ಕೆ ಆಗ್ರಹಿಸಿದ್ದ ಮಣಿಕಂಠ ಜೇವರ್ಗಿ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿರುವಂತಹ ರಶೀದ್ ಈ ಗ್ರಾಮಕ್ಕೆ ತೆರಳಿ ಹೈಡ್ರಾಮವನ್ನೇ ಮಣಿಕಂಠ ಸೃಷ್ಟಿಸಿದ್ದ. ಬೆಂಬಲಿಗರ ಹುದ್ದೆಗೆ ಸೇರಿಕೊಂಡು ಹಲ್ಲೆ ಕೂಡ ನಡೆಸಲಾಗಿತ್ತು. ರಶೀದ್ ಮಧ್ಯಾಹ್ನ ಚಾಲಕನ ತಲೆಗೆ ಕಲ್ಲಿಟ್ಟು ಕೂಡ ಬಿದ್ದಿತ್ತು. ಇನ್ನು ರಶೀದ್ ಮಧ್ಯ ಚಾಲಕ ದೂರಿನ ಮೇರೆಗೆ ಈಗ ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ನನ್ನ ಅರೆಸ್ಟ್ ಮಾಡಲಾಗಿದೆ. ಜೇವರ್ಗಿ ತಾಲೂಕಿನ ನೆಲೋಗಿ ಠಾಣೆ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ತಡರಾತ್ರಿ ಮಣಿಕಂಠ ರಾಠೋಡ್ನನ್ನ ಬಂಧನಕ್ಕೆ ಒಳಪಡಿಸಲಾಗಿದ್ದು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಕೊಲೆ ಯತ್ನ ಆರೋಪದಡಿ ಮಣಿಕಂಠ ರಾಠೋಡ್ನ ವಶಕ್ಕೆ ಪಡೆದುಕೊಳ್ಳಲಾಗಿದ್ದು ಅಫ್ಜಲ್ಪುರ ತಾಲೂಕಿನ ಮಾಶಾಳ ಗ್ರಾಮದಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಕೊಡಗಿನಲ್ಲಿ ಕಾವೇರಿ ನದಿಯ ಒಡಲು ಅತಿಕ್ರಮಣ ಜೋರಾಗಿ ನಡೀತಾ ಇದೆ. ಕುಶಾಲನಗರ ತಾಲೂಕಿನ ಮಾದಾಪಟ್ಟಣದಲ್ಲಿ ಅತಿಕ್ರಮಣ ಮಾಡಲಾಗ್ತಾ ಇದೆ. ಕಾವೇರಿಯ ಒಡಲನ್ನೇ ಬಗಿತಾ ಇದ್ದಾರೆ. ನದಿ ಒಡಲಿಗೆ ಮಣ್ಣು ತುಂಬಿ ಅವಾಂತರಗಳೇ ಸೃಷ್ಟಿಯಾಗಿದೆ. ನೂರಾರು ಲೋಡ್ ಮಣ್ಣು ತುಂಬುತ್ತಾ ಇರುವಂತಹ ಸ್ಥಳೀಯರು ತಿಲಕ್ ಎಂಬ ವ್ಯಕ್ತಿಯ ವಿರುದ್ಧ ಅತಿಕ್ರಮಣ ಮಾಡಿರುವಂತಹ ಆರೋಪ ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ನದಿಯ ಅಂಚಿನಲ್ಲೇ ತಡೆಗೋಡೆಯನ್ನು ಕಟ್ಟೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ವಾಣಿಜ್ಯ ಚಟುವಟಿಕೆಗೆ ನದಿ ಒಡಲು ಅತಿಕ್ರಮಣ ಆಗ್ತಾ ಇದೆ. ಅಪಾರ ಪ್ರಮಾಣದ ಬಿದಿರು, ಮಳೆ ಹಾಗೆ ಮರಗಳ ನಾಶ ಕೂಡ ಆಗಿದೆ. ಮಳೆಗಾಲದಲ್ಲಿ ನದಿ ಹರಿಯುವಿಕೆಗೆ ತೀವ್ರ ಅಡ್ಡಿ ಆಗ್ತಾ ಇದೆ. ಹಾಗಾಗಿ ಮಳೆಗಾಲದಲ್ಲಿ ಭಾರೀ ಪ್ರವಾಹ ಬರುವಂತ ಆತಂಕ ಅಲ್ಲಿ ಸ್ಥಳೀಯರಲ್ಲಿ ಹೆಚ್ಚಾಗ್ತಾ ಇದೆ. ಸರ್, ಇದು ಮಾದಾಪಟ್ಟಣ ಗುಡ್ಡೇಶ್ವರ ಗ್ರಾಮ ಪಂಚಾಯಿತಿ ಫಸ್ಟ್ ಒಳಪಟ್ಟಿತ್ತು. ಇವಾಗ ಕುಶಾಲನಗರ ಪಟ್ಟಣ ಪಂಚಾಯಿತಿಗೆ ಒಳಪಟ್ಟಿದೆ. ಇಲ್ಲಿ ಏನಂದರೆ ಸುಮಾರು ರೆಸಾರ್ಟು, ಹೋಟೆಲ್ಸು ಸುಮಾರಿದೆ. ಏನೊಂದು ನದಿ ತಟದಲ್ಲಿ ಒಂದು 20-25ರಿಂದ ಹೆಚ್ಚು ರೆಸಾರ್ಟ್ಸು, ಹೋಟೆಲ್ಸ್ ಇದೆ. ಇದ್ರದ್ದು ಎಲ್ಲ ವೇಸ್ಟ್ ನೀರೇನಿದೆ ಡೈರೆಕ್ಟು ಕಾವೇರಿ ನದಿಗೆ ಹೋಗ್ತಾ ಇದೆ. ಇದಕ್ಕೆ ಜಿಲ್ಲಾಡಳಿತ ಆಗಲಿ ಅಥವಾ ನಗರಸಭೆ, ಪುರಸಭೆ ಯಾರಂದರೆ ಯಾರು, ಇವನ್ ಗ್ರಾಮ ಪಂಚಾಯಿತಿಯವರು ಅಷ್ಟೇ ಯಾವುದಕ್ಕೂ ರೆಸ್ಪಾನ್ಸಿಬಲ್ ಆಗಿಲ್ಲ. ಇದು ಫಸ್ಟ್ ಟೈಮ್ ಏನಲ್ಲ, ಇದು ತುಂಬ ಸರಿ ಕಂಪ್ಲೇಂಟ್ ಮಾಡಿದ್ದೀವಿ, ಮನವಿ ಮಾಡ್ಕೊಂಡಿದ್ದೀವಿ. ಇನ್ನು ಅವರು ಯಾವ ರೀತಿ ಕೆಲಸ ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ. ಅವ್ರಿಗೆ ಯಾವ ರೀತಿ ರಿಕ್ವೆಸ್ಟ್ ಮಾಡ್ಕೋಬೇಕು ಅಂತ ನಮಗೆ ಗೊತ್ತಾಯ್ತು. ಕುಶಾಲನಗರದಲ್ಲಿ ಒಂದು ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ ಅಂದರೆ ಅವೈಜ್ಞಾನಿಕವಾಗಿ ಆಗೋ ಮೂಲಕ ಇರುವ ಪ್ರಕೃತಿ ಸಂಪೂರ್ಣ ನಾಶ ಆಗ್ತಾ ಇದೆ. ಒಂದು ಕಾವೇರಿ ನದಿ ಮೂಲದಿಂದಲೇ ಅದು ಕಲುಷಿತ ಆಗುತ್ತೆ. ಅದಕ್ಕೆ ಕಾರಣ ಏನಂದರೆ ನದಿ ತಟನ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ದಾರೆ. ಯಾರು? ಜಿಲ್ಲಾಡಳಿತ ನಿರ್ಲಕ್ಷ್ಯ ಮಾಡಿದ ಕಾರಣ ಈ ರೀತಿ ಆಗುತ್ತೆ. ಆ ನದಿ ತಟ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ಭಾಗಮಂಡಲದಿಂದ ನಮ್ಮ ಕೊಡಗು ಜಿಲ್ಲೆಯ ಗಡಿಭಾಗದವರೆಗೂ ಒಂದು 22 ಗ್ರಾಮ ಪಂಚಾಯಿತಿ ಬರುತ್ತೆ, ಒಂದು ಪುರಸಭೆ ಬರುತ್ತೆ. ಆ ಎಲ್ಲ ಏನ್ ಸಮಸ್ಯೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಗೋಪಾಲ್ ಸ್ವಾಮಿ. ಇತ್ತೀಚೆಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಒಂದು ವರದಿಯನ್ನು ಕೊಡುತ್ತೆ. ಅದರ ಪ್ರಕಾರ ಜೀವನದಿ ಕಾವೇರಿಯ ನೀರು ಬಿ ದರ್ಜೆಯಲ್ಲಿದೆ, ಅಂದ್ರೆ ನೇರವಾಗಿ ಬಳಕೆ ಮಾಡಲಿಕ್ಕೆ, ಕುಡಿಲಿಕ್ಕೆ ಯೋಗ್ಯವಾಗಿಲ್ಲ ಅನ್ನೋ ಒಂದು ವರದಿಯನ್ನು ನೀಡಿರುತ್ತೆ. ಅದರ ಪ್ರಕಾರ ಕಾವೇರಿ ನದಿಯ ಈ ಮಾಲಿನ್ಯವನ್ನು ತಡೆಗಟ್ಟಬೇಕು. ಅದಕ್ಕೂ ಮಿಗಿಲಾಗಿ ಕಾವೇರಿ ನದಿಯ ಅಚ್ಚುಕಟ್ಟು ಪ್ರದೇಶದಲ್ಲಿ ಆಗಿರುವಂತಹ ಒತ್ತುವರಿಗಳನ್ನು ತೆರವು ಮಾಡಬೇಕು ಅನ್ನೋ ಒಂದು ಬಹಳಷ್ಟು ಆಗ್ರಹಗಳು ಬಲವಾಗಿ ಕೇಳಿ ಬಂದಿದ್ದು. ಇಷ್ಟೆಲ್ಲ ಆಗ್ರಹಗಳು ಕೇಳಿ ಬಂದಿದ್ರು ಕೂಡ ಕೊಡಗು ಜಿಲ್ಲೆಯಲ್ಲಿ ಕಾವೇರಿ ನದಿಯನ್ನು ಯಾವ ರೀತಿ ಒಂದು ಮಾಲಿನ್ಯ ಮಾಡಲಾಗ್ತಿದೆ ಅಥವಾ ಕಾವೇರಿ ನದಿಯನ್ನು ಒತ್ತುವರಿ ಮಾಡಿ ಯಾವ ರೀತಿ ವಾಣಿಜ್ಯ ಚಟುವಟಿಕೆ ಮಾಡಲಾಗ್ತಿದೆ ಅನ್ನೋದನ್ನ ನಾನು ಇವತ್ತು ಪ್ರತ್ಯಕ್ಷವಾಗಿ ತೋರಿಸ್ತೇನೆ. ಇದು ಜೀವನದಿ ಕಾವೇರಿ ನೋಡಿ ಬಹಳ ಸ್ವಚ್ಛಂದವಾಗಿ ಹರಿತಾ ಇದೆ, ಬಹಳ ವಿಶಾಲವಾದ ನದಿ. ಈ ನದಿಯ ತೀರ ಕಾನೂನಿನ ಪ್ರಕಾರ 100 ಅಡಿ ಅಂದ್ರೆ 33 ಮೀಟರ್ ಏನಿದೆ ಅದು ಕಾವೇರಿ ನದಿಗೆ ಸೇರುವಂತಹ ಜಾಗ. ಆ 30 ಮೀಟರ್ ದೂರದ ವ್ಯಾಪ್ತಿಯಲ್ಲಿ ಯಾವುದೇ ವಾಣಿಜ್ಯ ಚಟುವಟಿಕೆಗಳು ಅಥವಾ ಯಾವ ಚಟುವಟಿಕೆಗಳು ನಡೆಸಬಾರದು. ಆದ್ರೆ ನದಿಯಿಂದ ಕೇವಲ 10ರಿಂದ 15 ಮೀಟರ್ ಅಂತರದಲ್ಲೇ ಬೃಹತ್ ಇಲ್ಲಿ ಮಣ್ಣಿನ ಪರ್ವತವನ್ನು ನಾವು ನೋಡಬಹುದು. ಈ ಮಣ್ಣಿನ ಪರ್ವತದಲ್ಲಿ ಇದು ಮೊದಲು ಇದ್ದಂತಹ ಇಲ್ಲಿಗೆ ಈ ಬೇರೆಯಲ್ಲಿಂದನೂ ಸಾವಿರಾರು ಲೋಡ್ ಮಣ್ಣುಗಳನ್ನು ತಂದು ಸುರಿದು ಇಲ್ಲಿ ಒಂದು ವಾಣಿಜ್ಯ ಚಟುವಟಿಕೆಯನ್ನು ಮಾಡ್ತಾ ಇರುವಂತಹ ಇದು ಕಾಮಗಾರಿಯಲ್ಲಿ ನಡೀತಾ ಇದೆ. ಇನ್ನು ಕೆಳಗೆ ಇಲ್ಲಿ ಸಿಮೆಂಟ್ ಸ್ಲ್ಯಾಬ್ ಅನ್ನು ನೋಡಬಹುದು. ಈ ಸಿಮೆಂಟ್ ಸ್ಲ್ಯಾಬ್ ಅನ್ನು ಯಾಕೆ ಹಾಕಿದ್ದಾರೆ ಅಂತಂದ್ರೆ ಇಲ್ಲಿ ಈ ಬೃಹತ್ ತಡೆಗೋಡೆಯನ್ನು ಕಟ್ಟಲಿಕ್ಕೆ ಹಾಕ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಮಳೆಗಾಲದಲ್ಲಿ ಇಲ್ಲಿಂದ ಕೇವಲ 100 ಮೀಟರ್ 150 ಮೀಟರ್ ದೂರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇದೆ. ಜೋರು ಮಳೆ ಬಂದಾಗ ಪ್ರವಾಹ ಬಂದು ಈ ರಾಷ್ಟ್ರೀಯ ಹೆದ್ದಾರಿವರೆಗೂ ಕೂಡ ಇಲ್ಲಿ ಮುಳುಗಡೆ ಆಗುತ್ತೆ. ಇವೆಲ್ಲವೂ ಮುಳುಗಡೆ ಪ್ರದೇಶ, ಕಾವೇರಿ ನದಿಯ ಮುಳುಗಡೆ
ಪ್ರದೇಶ. ಈ ಮುಳುಗಡೆ ಪ್ರದೇಶಕ್ಕೆ ಹೀಗೆ ಸಾವಿರಾರು ಲೋಡ್ ಮಣ್ಣನ್ನು ತುಂಬಿ ಇವತ್ತು ಆ ನದಿಯ ಸರಾಗ ಹರಿವಿಗೆ ತಡೆಯೊಡ್ಡುವುದು ಮಾತ್ರ ಅಲ್ಲ, ಇಲ್ಲಿ ವಾಣಿಜ್ಯ ಚಟುವಟಿಕೆಗಳನ್ನು ಕೂಡ ಮಾಡಲಿಕ್ಕೆ ಇಲ್ಲಿಯ ಈ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಪ್ರಯತ್ನ ಪಡ್ತಾ ಇರುವಂತದ್ದು. ಇನ್ನು ಅಲ್ಲೊಂದು ಬೃಹತ್ ಪೈಪ್ ಅನ್ನು ನಾವು ನೋಡ್ತಾ ಇದ್ದೇವೆ. ಈ ಏನು ಮಣ್ಣು ಹಾಕಿದ್ದಾರೆ ಆ ಮಣ್ಣಿನ ಕೆಳಗೆ ಪೈಪ್ ಅನ್ನು ಇಟ್ಟು ಆ ಪೈಪ್ನಿಂದ ಬರುವಂತಹ ಕಲುಷಿತ ನೀರನ್ನ ನೇರವಾಗಿ ನದಿಗೆ ಹರಿಯಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಅಲ್ಲಿ ಕಲುಷಿತ ನೀರು ಹರಿಯುತ್ತಾ ಇರೋದನ್ನು ಕೂಡ ನಾವು ನೋಡಬಹುದು. ನೊರೆ ಮಿಶ್ರಿತ ನೀರು ಈಗಾಗಲೇ ಚರಂಡಿಗೆ ಸೇರ್ತಾ ಇದೆ. ಇಷ್ಟೆಲ್ಲ ಅನಾಚಾರಗಳು ಅಕ್ರಮಗಳು ಆಗ್ತಾ ಇದ್ರೆ ಇಲ್ಲಿಯ ಸ್ಥಳೀಯ ಆಡಳಿತ ಏನ್ ಮಾಡ್ತಾ ಇದೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ಮುಖ್ಯವಾಗಿ ಇದು ಕುಶಾಲನಗರ ತಾಲೂಕಿನ ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಮಾದಾಪಟ್ಟಣದಲ್ಲಿ ನಡೀತಾ ಇರುವಂತಹ ಘಟನೆ ಇದು ಕುಶಾಲನಗರ ಪುರಸಭೆ ವ್ಯಾಪ್ತಿಗೆ ಬರೋದ್ರಿಂದ ಪುರಸಭೆ ಅಧಿಕಾರಿಗಳು ಇಲ್ಲಿಗೆ ಬರಬೇಕಾಗುತ್ತೆ, ಇದನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ಆದ್ರೆ ಅವ್ರು ಯಾರು ಕೂಡ ಬರಲ್ಲ, ಒಂದು ಪರಿಶೀಲನೆ ಮಾಡಲ್ಲ. ಇನ್ನು ಜಿಲ್ಲಾಡಳಿತಗೂ ಬರುತ್ತೆ, ಸ್ಥಳೀಯ ಕಂದಾಯ ಇಲಾಖೆಗೂ ಬರುತ್ತೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೂ ಬರುತ್ತೆ, ಅರಣ್ಯ ಇಲಾಖೆಗೂ ಬರುತ್ತೆ. ಯಾಕಂದ್ರೆ ಇಲ್ಲಿ ಮರಗಳನ್ನು ಕಡಿದಿರೋದನ್ನು ಕೂಡ ನಾವು ನೋಡಬಹುದು. 10-12 ಇಲಾಖೆಗಳಿಗೂ ಕೂಡ ಇವೆಲ್ಲವೂ ಕೂಡ ಸಂಬಂಧಪಡುತ್ತೆ. ಆದ್ರೆ ಯಾವ ಇಲಾಖೆ ಅಧಿಕಾರಿಗಳು ಕೂಡ ಇಲ್ಲಿಗೆ ಬರಲ್ಲ, ಪರಿಶೀಲನೆ ಮಾಡಲ್ಲ, ಎಲ್ಲರೂ ಕಣ್ಣು ಮುಚ್ಚಿ ಕುಳಿತುಕೊಳ್ತಾರೆ. ಹಾಗಾದ್ರೆ ಇಲ್ಲಿ ಏನ್ ನಡೀತಾ ಇದೆ ಅನ್ನೋ ಒಂದು ಬಹುದೊಡ್ಡ ಪ್ರಶ್ನೆ ಬರುತ್ತೆ. ಈಗಾಗಲೇ ಇದರ ಬಗ್ಗೆ ನಮ್ಮ ಸ್ಥಳೀಯ ಪರಿಸರವಾದಿಗಳು, ಈ ನದಿ ಸಂರಕ್ಷಣಾ ಪ್ರಾಧಿಕಾರ ಅಥವಾ ವಿವಿಧ ಸಂಘಟನೆಗಳ ಮುಖಂಡರು ವಿವಿಧ ಇಲಾಖೆಗಳಿಗೆ ದೂರನ್ನು ಕೊಟ್ಟರು ಕೂಡ ಇಷ್ಟು ದಿನ ಕೂಡ ಏನು ಕೂಡ ಒಂದು ಕ್ರಮವನ್ನು ಕೈಗೊಂಡಿಲ್ಲ. ಇನ್ನಾದರೂ ಈ ಸ್ಥಳೀಯ ಆಡಳಿತ ಎಚ್ಚೆತ್ತುಕೊಳ್ಳುತ್ತಾ ಈ ಅಕ್ರಮವನ್ನು ತಡೆಯುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.